ಸಂಪುಟ ವಿಸ್ತರಣೆಗೆ ಸಿಎಂ ರೆಡಿ. ಜೂನ್ 22ಕ್ಕೆ ಡಿಕೆಶಿ ಸಿದ್ದು ದೆಹಲಿಗೆ ದೌಡು. ಹೈಕಮಾಂಡ್ ಅಂಗಳದಲ್ಲಿ ಪಟ್ಟಿ ಫೈನಲ್. ಹೊಸದಾಗಿ 20 ಶಾಸಕರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ. ಕೆಲ ಹಿರಿಯ ಕಿರಿಯ ಮುಖಗಳಿಗೆ ಮಣೆ. ಹಲವರಿಂದ ಲಾಬಿಯೂ ಜೋರು. ಕೊನೆಗೂ ಬೆಂಗಳೂರು ನಗರ ಅಭಿವೃದ್ಧಿ ಜವಾಬ್ದಾರಿ ಹೊತ್ತ ಕೃಷ್ಣ ಬೈರೇಗೌಡ ಸಿಎಂ ಜೊತೆ ಚರ್ಚೆ ಬಳಿಕ ಒಪ್ಪಿಗೆ. ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಶುರು. ಡಿಕೆಶಿ ಪರಿಷತ್ ಲೆಕ್ಕಾಚಾರ. 5ನೇ ಅಭ್ಯರ್ಥಿ ಗೆಲುವಿಗೆ 29 ಮತಗಳ ಅಗತ್ಯ. ಕೊರತೆ ಇರೋ 3 ಮತಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸೆಳೆಯೋಕೆ ಪ್ಲಾನ್. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೊದಲ ಮೀಟಿಂಗ್. ಬಿಡದಿಯ ರೆಸಾರ್ಟ್ನಲ್ಲಿ ಮಹತ್ವದ ಚರ್ಚೆ. ಇಂದಿನಿಂದ ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯ ಶುರು. 3 ದಿನಗಳ ಕಾಲ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳಲಿರುವ ಶಾಸಕರು ನೇರ ಪರಿಷತ್ ಚುನಾವಣೆಗೆ ಮತ ಚಲಾಯಿಸೋಕೆ ಆಗಮನ. ನಾವು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೀವಿ. ಇವತ್ತು ಸಿಎಲ್ಪಿ ಸಭೆ ನಡೆಯುತ್ತೆ. ಚುನಾವಣೆ ವೇಳೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ನಾನು ಭಾಗಿಯಾಗ್ತೀನಿ. ರೆಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಆರ್ಎಸ್ಎಸ್ಗೆ 8 ಪ್ರಶ್ನೆ ಕೇಳಿ ಪ್ರಿಯಾಂಕ ಖರ್ಗೆ ಪತ್ರ. ಗೃಹ ಸಚಿವರ ವಿರುದ್ಧ ಸಮರಕ್ಕೆ ಕಮಲ ಪಡೆ ಪ್ಲಾನ್. ಪ್ರಿಯಾಂಕ ಖರ್ಗೆ ಆಸ್ತಿ ಬಗ್ಗೆ ಪ್ರಶ್ನಿಸೋಕೆ ರಣತಂತ್ರ. ಕಾಂಗ್ರೆಸ್ ಯಾಕೆ ನಿರಂತರ ಹಿಂದೂ ಸಂಘಟನೆಗಳನ್ನೇ ಗುರಿಯಾಗಿಸಿ ಪ್ರಶ್ನಿಸುತ್ತೆ? ಡಿಜೆಹಳ್ಳಿ, ಕೆಜೆಹಳ್ಳಿ, ಗಲಭೆ, ಹುಬ್ಬಳ್ಳಿ, ಠಾಣೆ ಮೇಲೆ ದಾಳಿ ಬಗ್ಗೆ ಯಾಕೆ ಪ್ರಶ್ನೆ ಉದ್ಭವಿಸಿಲ್ಲ? ಆರ್ಎಸ್ಎಸ್ಗೆ ಪತ್ರ ಬಗ್ಗೆ ಪ್ರಿಯಾಂಕ ಖರ್ಗೆಗೆ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಭಾಂಡಗೇರಿಂದಲೂ ಕೌಂಟರ್ ಪತ್ರ. %80 ರೈತರು ಜಮೀನು ಕೊಡೋಕೆ ಒಪ್ಪಿದ್ದಾರೆ. ಟೌನ್ಶಿಪ್ ಮಾಡೋದು ಅತ್ಯವಶ್ಯಕ. ಇದರಲ್ಲಿ ಜೆಡಿಎಸ್ ರಾಜಕಾರಣ ಮಾಡ್ತಿದೆ. ಮೈಸೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನ ಅಧಿಸೂಚನೆಗೆ ವಿರೋಧ. ಸಿಎಂ ಡಿಕೆಶಿ ಅವರೇ ದಯಾಮರಣಕ್ಕೆ ಅನುಮತಿ ಕೊಡಿ. ಕೈ ಮುಗಿದು ಮಹಿಳೆಯ ಕಣ್ಣೀರು. ಚಿನ್ನದಂತಹ ಭೂಮಿಯನ್ನ ಬಿಟ್ಟು ನಾವೆಲ್ಲಿಗೆ ಹೋಗಬೇಕು? ಬರಡು ಭೂಮಿಯಲ್ಲಿ ಬೆಳೆಯೋಕ್ ಸಾಧ್ಯನಾ? ರೇಷ್ಮೆ ಬೆಳೆಗಾರರಿಂದಲೂ ಕಣ್ಣೀರು. ಜೂನ್ 22ರಂದು ಜೂನ್ 30ರವರೆಗೂ ಭಾರತದಲ್ಲಿ ಕೆಲಸ ಮಾಡಲ್ಲ ಟೆಲಿಗ್ರಾಮ್ ಆಪ್. ನೀಟ್ ಮರುಪರೀಕ್ಷೆಗಳು ನಡೆಯೋ ಹಿನ್ನೆಲೆ ತಾತ್ಕಾಲಿಕ ಬಂದ್. ಜೂನ್ 30ರವರೆಗೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ಗುಡಿಬಂಡೆ ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆಗೆ. ಆದ್ರೂ ಅಲ್ಲೇ ನಡೆಯುತ್ತೆ ಮಕ್ಕಳ ಆಟ ಪಾಠ. ಕಟ್ಟಡಗಳನ್ನ ದುರಸ್ತಿ ಮಾಡಿಸೋ ಗೋಜಿಗೆ ಹೋಗ್ತಿಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಭ್ರಷ್ಟರಿಗೆ ಬೆಸೆ ಮುಟ್ಟಿಸಿದ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು, ದಾವಣಗೆರೆ, ಕಲಬುರಗಿ ಸೇರಿ ಹಲವೆಡೆ ರೇಡ್. ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ. ಲೋಕಾಯುಕ್ತ ಭರ್ಜರಿ ಬೇಟೆ. ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ ಹೆಬ್ಬಾಳ್ ಮನೆಯಲ್ಲಿ ಚಿನ್ನ, ನಗದು ಪತ್ತೆ. ಮುಂದುವರಿದ ದಾಖಲೆಗಳ ಪರಿಶೀಲನೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಸಂಚು, ಕಳವಳಕಾರಿ. ಬುರುಡೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಉಡುಪಿಯ ಶಿರೂರು ವೇದವರ್ಧನ ಶ್ರೀಗಳ ಆಗ್ರಹ. ಬಾಲಕಿ ವೆನಿಲಾ ಕೊಲೆ ಕೇಸ್ನಲ್ಲಿ ವೈಜ್ಞಾನಿಕ ತನಿಖೆ. ಆರೋಪಿ ಪ್ರಿಯಾಂಕಾಗೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಸಿದ್ಧತೆ. ಟೆಸ್ಟ್ಗೆ ಕೋರ್ಟ್ನಿಂದ ಅನುಮತಿ ಕೋರಿಕೆ. 2 ಕೋಟಿ ಹಣಕ್ಕಾಗಿ ಪ್ರಿಯಕರನ ಜೊತೆ ಸೇರಿ ಪತ್ನಿಯಿಂದ ಗಂಡನ ಕೊಲೆ. ಎಫ್ಎಸ್ಎಲ್ ಅಧಿಕಾರಿಗಳು ಭಾಗಿ. ಕ್ರೈಮ್ ವೆಬ್ ಸಿರೀಸ್ ಮೀರಿಸುವಂತಿದೆ. ಮಾಜಿ ಸೈನಿಕನ ಕೊಲೆ ಕೇಸ್. ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಯಶಸ್ವಿ. ಕೊಡಗಿನ ಸಿದ್ದಾಪುರದಲ್ಲಿ ಬೀಡು ಬಿಟ್ಟಿದ್ದ 27ಕ್ಕೂ ಹೆಚ್ಚು ಕಾಡಾನೆಗಳ ಕಾಟಕ್ಕೆ ಮುಕ್ತಿ. ದುಬಾರೆ ಮೀಸಲು ಅರಣ್ಯದತ್ತ ಕಳುಹಿಸಿದ ಅರಣ್ಯ ಇಲಾಖೆ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.